ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಸ್ಫೋಟಕ ಸತ್ಯ ಬಯಲು. ಎಸ್ಐಟಿ ಮುಂದೆ ಬುರುಡೆ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾನೆ ಜಯಂತ. ಬುರುಡೆ ತಂದು ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರ್. ಓಕೆ, ಆ ಬುರುಡೆ ಎಲ್ಲಿ ಸಿಕ್ತು, ಯಾರು ತಂದು ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೇ ಇಷ್ಟು ದಿನಗಳ ವಿಚಾರಣೆ ನಡೆದಿದೆ. ಅದು ಕೊನೆಗೆ ಎಲ್ಲೆಲ್ಲೋ ಹೋಯಿತು, ಕೇರಳದ ತನಕ ಹೋಯಿತು, ಡೆಲ್ಲಿಗೆ ಹೋಯಿತು, ಬೆಂಗಳೂರಿಗೆ ಬಂತು. ಕೊನೆಗೀಗ ಅದು ಎಲ್ಲಿ ತಂದು ಕೊಟ್ಟಿದ್ದು, ಅವರು ಗಿರೀಶ್ ಮಟ್ಟಣ್ಣನವರು ತಂದು ಕೊಟ್ಟ ಬುರುಡೆಯನ್ನೇ ನಾವು ಕೊಟ್ಟಿದ್ದು ಅಂತ ಎಸ್ಐಟಿ ತನಿಖೆ ವೇಳೆ ಜಯಂತ್ ಬಾಯಿ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗಿರುವ ಮಾಹಿತಿ. ಆಯಿತು, ಈಗ ಗಿರೀಶ್ ಮಟ್ಟಣ್ಣನವರು ಎಲ್ಲಿಂದ ತಂದರು, ಆ ವಿಡಿಯೋ ಮಾಡಿದ್ರಲ್ಲ, ಆ ಬುರುಡೆಯನ್ನು ಎತ್ತುವಂಥ ವಿಡಿಯೋ, ಅದನ್ನು ಎತ್ತಿದ್ದು ಯಾರು, ಯಾವ ಜಾಗದಿಂದ ತೆಗೆದಿದ್ದು ನೋಡಿ. ಇಲ್ಲಿ ಈ ವಿಡಿಯೋ ಬುರುಡೆಯನ್ನು ತೆಗೆದಿದ್ದಿದೆಯಲ್ಲ, ಇದು ಯಾರು ತೆಗೆದಿದ್ದು, ಯಾರ ಜೊತೆಯಲ್ಲಿದ್ದಾಗ ತೆಗೆದಿದ್ದು, ಜಯಂತ್ ತಂದು ಕೊಟ್ಟಿದ್ದು ಅಂತ ಇತ್ತು ಇಷ್ಟು ದಿನ. ಈಗ ಜಯಂತೆ ಉಲ್ಟಾ ಹೊಡೆದು ಗಿರೀಶ್ ಮಟ್ಟಣ್ಣನವರು ಕೊಟ್ಟಿದ್ದಾರೆ ಅಂತ ತನಿಖೆಯ ಸಂದರ್ಭದಲ್ಲಿ ಆತ ಸತ್ಯವನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಅಲ್ಲಿಗೆ SIT ಮುಂದೆ ಬುರುಡೆ ಸತ್ಯವನ್ನು ಜಯಂತ್ ಬಾಯಿ ಬಿಟ್ಟಿದ್ದಾರೆ. ನಾನು ದಿನ ಹೇಳ್ತಾ ಇರ್ತೀನಿ, SIT ಅವರು ಸುಮ್ಮನೆ ಕಾಲಹರಣ ಮಾಡಲ್ಲ, ಎಷ್ಟೋ ವಿಚಾರ ಬಾಯಿ ಬಿಡಿಸಿರ್ತಾರೆ. ಇದು ಕೂಡ ಒಂದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡೆಯೋಣ. ಸುಖಪಾಲ್, ಈಗ ಬಹಳ ಬಿರುಸಿನಿಂದ ವಿಚಾರಣೆ ಸಾಗಿದೆ ಅಂತಕ್ಕಂಥದ್ದು. ಜಯಂತ್, ಗಿರೀಶ್ ಮಟ್ಟಣ್ಣವರ್ ಮತ್ತು ಯೂಟ್ಯೂಬರ್ ಅಭಿಷೇಕ್ ಎಲ್ಲರ ವಿಚಾರಣೆ ನಡೀತಾ ಇದೆ. ಏನೆಲ್ಲ ವಿಚಾರಗಳು ಈಗ ಬಾಯಿ ಬಿಟ್ಟಿದ್ದಾರೆ ಇವರೆಲ್ಲ? ಈಗ ಜಯಂತ್ ಟಿಯನ್ನ ನಿನ್ನೆ ರಾತ್ರಿಯಿಂದ ಸಂಪೂರ್ಣ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಒಂದು ಬುರುಡೆ ತಂದಿರುವಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ನಡೆಸಿರುವಂಥದ್ದು. ಇವತ್ತು ಸ್ವತಃ ಪ್ರಣವ್ ಮೊಹಂತಿ ಅವರು SIT ಕಚೇರಿಯಲ್ಲಿ ಖುದ್ದು ಇರುವಂಥ ಕಾರಣಕ್ಕಾಗಿ ಅವರು ಒಂದಷ್ಟು ವಿಚಾರಣೆಗಳನ್ನು ಮಾಡಿದ್ದಾರೆ. ಈ ವೇಳೆ ಜಯಂತ್ ಬಾಯಿ ಬಿಟ್ಟಿರುವಂಥ ಒಂದು ಸ್ಫೋಟಕ ವಿಚಾರ, ಇದು ತಲೆಬುರುಡೆಯನ್ನು ತಂದು ಕೊಟ್ಟಿರುವಂಥದ್ದು ಗಿರೀಶ್ ಮಟ್ಟನ್ ಅವರು ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಇದನ್ನು ದಾಖಲೀಕರಣಗೊಳಿಸಿದ್ದಾರೆ SIT ಅಧಿಕಾರಿಗಳು. ಹಾಗಾಗಿ ಇದೊಂದು ಇಡೀ ಪ್ರಕರಣದಲ್ಲಿ ಈವರೆಗೂ ತಲೆಬುರುಡೆಯನ್ನು ತಂದು ಕೊಟ್ಟವರು ಯಾರು, ಅದು ಎಲ್ಲಿಂದ ಬಂದಿತ್ತು, ಯಾವ ಸ್ಥಳದಿಂದ ತೆಗೆಯಲಾಗಿತ್ತು, ಎಲ್ಲ ಈ ರೀತಿಯಾದಂಥ ಚರ್ಚೆಗಳಾಗ್ತಾ ಇತ್ತು. ಆದರೆ ಈಗ ಜಯಂತೆ ಸ್ವತಃ ಹೇಳಿರುವಂಥದ್ದು, ಇದು ನಮಗೆ ಗಿರೀಶ್ ಮಟ್ಟನ್ ಅವರು ತಂದು ಕೊಟ್ಟಿರುವಂಥ ತಲೆಬುರುಡೆ ಅನ್ನುವಂಥದ್ದನ್ನು ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಈಗ ತನಿಖೆ ವಿಚಾರಣೆ ಮತ್ತಷ್ಟು ಮುಂದುವರೆದಿದೆ. ಒಂದು ಕಡೆಯಲ್ಲಿ ಗಿರೀಶ್ ಮಟ್ಟನ್ ಅವರನ್ನು ನಿರಂತರವಾಗಿ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಇವತ್ತು ಬೆಳಗಿನಿಂದ ಗಿರೀಶ್ ಮಟ್ಟನ್ ಅವರಿಗೂ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇವತ್ತು ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಗಿರೀಶ್ ಮಟ್ಟನ್ ಅವರು ಈ ಒಂದು SIT ಕಚೇರಿಗೆ ಆಗಮಿಸಿದ್ದಾರೆ. ಇವರನ್ನು ಸ್ವತಃ ಮೊಹಂತಿ ಅವರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಒಂದು ಕಡೆಯಲ್ಲಿ ಯೂಟ್ಯೂಬರ್ ಆಗಿರುವಂತಹ ಅಭಿಷೇಕ್ ಅನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಅಭಿಷೇಕ್ ಈ ಒಂದು ತಲೆಬುರುಡೆಯನ್ನ ತಗೊಂಡ್ಬರ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆತ ಇದ್ದ ಅನ್ನುವಂತ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಆತನು ಇದೇ ಕಾಡ್ನಲ್ಲಿ ಹೋಗಿ ಜಯಂತ್ ಜೊತೆ ಹೋಗಿ ತಲೆಬುರುಡೆಯನ್ನ ಅಸ್ಥಿಪಂಜರವನ್ನ ಹುಡುಕುವಂತ ಕೆಲಸವನ್ನ ರಾತ್ರಿ ವೇಳೆ ಮಾಡಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಇತ್ತು. ಇದು ಚಿನ್ನಯ್ಯ ಹೇಳಿರುವಂತ ಮಾಹಿತಿ ಆಧಾರದಲ್ಲಿ. ಹಾಗಾಗಿ ಇವತ್ತು ಚಿನ್ನಯ್ಯನನ್ನ ಎದುರಲ್ಲಿ ಕೂರಿಸಿಕೊಂಡೇ ಎಲ್ಲಾ ವಿಚಾರಣೆಗಳನ್ನ ಮಾಡ್ತಾ ಇರುವಂತ SIT ಅಧಿಕಾರಿಗಳಿಗೆ ಒಂದೊಂದು ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಇವತ್ತೊಂದು ಈ ಒಂದು ಇಡೀ ಪ್ರಕರಣದ ಒಂದು ಅಂತಿಮವಾದ ಒಂದು ರೂಪುರೇಷೆಯನ್ನ ನಿರ್ಧಾರ ಮಾಡುವಂತ ತಯಾರಿಯನ್ನ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ನಾಳೆ ಈ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತೇ ಎಲ್ಲವನ್ನ ಮಾಡಿ ಮುಗಿಸಬೇಕು ಅನ್ನುವಂತ ಪ್ಲಾನ್ ಅನ್ನ SIT ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಉಳಿದಿರುವಂತದ್ದು ಈ ಇಡೀ ಗ್ಯಾಂಗ್ ನ ಮುಖ್ಯಸ್ಥನಾಗಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ. ಹಾಗಾಗಿ ಅವರಿಗೂ ನೋಟಿಸ್ ಕೊಟ್ಟು ಕರೆಸುವಂತ ಸಾಧ್ಯತೆಗಳಿರುವಂತದ್ದು. ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅದೇ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ವಿಚಾರಣೆ ಅಂತಕ್ಕಂಥದ್ದು.